ರೀ ಕಾಫಿ ತಗೊಳ್ಳಿ. ಸಕ್ಕರೆ ಕಡಿಮೆ ಹಾಕಿದೀಯಾ? ಅಮ್ಮ, ಈ ಸಮ್ಸ್ ನಿಮ್ಗೆ ಗೊತ್ತಮ್ಮ? ಹಾ, ಇದು ತುಂಬಾ ಈಸಿ ಕಣೆ. ಓಹೋ, ಬಂದ್ಬಿಟ್ಟಿಯಪ್ಪ. ನಾನೆಲ್ಲೋ ನಿಂಗೆ ಮನೆ ಮಠ ಅಪ್ಪ ಅಮ್ಮ ತಂಗಿ ಎಲ್ಲ ಮರ್ತೋಗಿದೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಜ್ಞಾಪಿಸ್ಕೊಂಡು ಬಂದಿದ್ಯಲ್ಲ. ಇದೇನಮ್ಮ ಅಣ್ಣ ಒಳಗಡೆ ಬರ್ತಾ ಇರಂಗ್ ಬೇಜಾರಾಗೋ ತರ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನೆ, ಇವನ್ ಮುಖ ನೋಡಿ 1 ವಾರ ಆಯ್ತು. ಹನಿಮೂನ್ಗೆ ಅಂತ ಹೋದನು ಇವತ್ತು ಬಂದಿದ್ದಾನೆ. ಬಂದೋನು ನೀವೆಲ್ಲ ಹೇಗಿದ್ದೀರಿ ಅಂತ 1 ಮಾತು ವಿಚಾರಿಸಿದ್ನ. ಒಳ್ಳೆ ಕುದುರೆ ಮೇಲೆ ಬಂದೋರ್ ತರ ಹೀಗ್ ಬಂದು ಹಾಗೆ ಓಡೋದ್ನಲ್ಲ. ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಇವನ್ಗೆ? ಗಾಯತ್ರಿ, ಪಾಪ ಅವನು 1 ವಾರದಿಂದ ಸುತ್ತಾಡ್ಕೊಂಡು ಇವತ್ತು ತಾನೇ ಮನೆಗೆ ಬಂದಿದ್ದಾನೆ. ಬಂದವನು 1-2 ನಿಮಿಷ ಕೂಡ ರೆಸ್ಟ್ ತಗೊಳ್ಳದೆ ಆತರವಾಗಿ ಆಫೀಸ್ಗೆ ಹೊರಡೋಗಿದ್ದಾನೆ. ಅಂದಮೇಲೆ ಅಲ್ಲಿ ಅವನಿಗೆ ಎಷ್ಟು ಒತ್ತಡ ಇರುತ್ತೋ ಏನು ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೇನೆ? ಪಾಪ ಅವನು ಈಗ ತಾನೇ ಆಫೀಸ್ನಿಂದ ದುಡಿದು ದಣವಾಗಿ ಬಂದಿದ್ದಾನೆ. ಅವನಿಗೆ ಏನಾದರೂ ಕಾಫಿ ಟೀ ಮಾಡಿಕೊಟ್ಟು ಸಂತೈಸೋದು ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಲ್ಲೇ? ಕೇಳ್ತೀನಿ ಕಣ್ರಿ. ಅವನ್ನ ಪ್ರಶ್ನೆ ಕೇಳೋಳು ನಾನೇ, ಆಮೇಲೆ ಪ್ರೀತಿ ತೋರಿಸಿ ಮುದ್ದು ಮಾಡೋಳು ನಾನೇ. ತಪ್ಪು ಅಮ್ಮ, ನೀವಿರೋದು ಪ್ರಶ್ನೆ ಕೇಳಕ್ ಮಾತ್ರ. ಈಗ ಪ್ರೀತಿ ತೋರ್ಸಕ್ಕಂತ ಅತ್ತಿಗೆ ಬಂದಿದ್ದಾರೆ. ಬಂದ್ಬಿಟ್ರೆ ನನ್ ಪ್ರೀತಿ ಕಡಿಮೆ ಆಗತ್ತೇನೆ? ತಾಯಿ ಯಾವತ್ತಿದ್ರು ತಾಯಿನೇ. ಹೆಂಡತಿ ಅದೆಷ್ಟೇ ಪ್ರೀತಿ ತೋರಿಸಿದ್ರು ಅದು ತಾಯಿ ಪ್ರೀತಿಗೆ ಸರಿ ಸಾಟಿ ಆಗಲ್ಲ, ತಿಳ್ಕೊ. ಅಮ್ಮ, ಮುಗೀತಾ ನಿಮ್ಮ ಚರ್ಚೆ? ಇಲ್ಲ ಇನ್ನೂ ಏನಾದರೂ ಇದೆಯಾ? ಅಲ್ಲಮ್ಮ, ನಾನು ನನ್ನ ಫ್ರೆಂಡನ್ನ ಉಳಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ನೀವು ನಿಮ್ಮದೇ ರಾಮಾಯಣ ಶುರು ಮಾಡ್ಕೊಂಡಿದ್ದೀರಾ. ಮಾಧವ, ಏನು ಹೇಳ್ತಾ ಇದೀಯೋ ನೀನು? ಯಾರದು ನಿನ್ನ ಫ್ರೆಂಡು? ಏನಾಯ್ತು ಅವನಿಗೆ? ಅದೊಂದು ದೊಡ್ಡ ಕತೆ ಅಪ್ಪ. ನನಗೊಬ್ಬ ಫ್ರೆಂಡ್ ಇದ್ದಾನೆ, ಕೃಷ್ಣ ಅಂತ. ಅವನು ಹೀಗೆ ಹೇಳಮ್ಮ, ನಾನು ಕೃಷ್ಣನ್ಗೆ ಸಹಾಯ ಮಾಡಬೇಕು ಅಂತ ಹೊರಟಿರೋದು ತಪ್ಪ? ಖಂಡಿತ ತಪ್ಪು ಕಣೋ. ಅಲ್ವೋ, ಚಿನ್ನ ಸೂಜಿ ಅಂತ ಅದನ್ನ ಕಣ್ಣಿಗೆ ಚುಚ್ಕೋತಾರ. ಅವನು ನಿನಗೆ ಎಂಥ ಒಳ್ಳೆ ಫ್ರೆಂಡೇ ಇರ್ಬೋದು, ಹಾಗಂತ ಒಬ್ಬ ಟೆರರಿಸ್ಟಿಗೆ ಸಹಾಯ ಮಾಡ್ತೀನಿ ಅಂತ ಇದೆಯಲ್ಲ, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಅಮ್ಮ, ಅಣ್ಣನ ಫ್ರೆಂಡ್ ಇನ್ನು ಕೋರ್ಟ್ ಮೆಟ್ಲೆ ಹತ್ತಿಲ್ಲ, ಆಗ್ಲೇ ಅವನನ್ನ ಟೆರರಿಸ್ಟ್ ಅಂತ ಹೇಗಮ್ಮ ಕರೀತೀಯಾ? ಗಾಯತ್ರಿ, ಇದರಲ್ಲಿ ಅವಂದೇನು ತಪ್ಪಿಲ್ಲ. ಎಲ್ಲ ಅವನು ಫ್ರೆಂಡ್ ಮಾಡಿದ ಕೆಲಸ ಅಂತ ಹೇಳ್ತಿದ್ದಾನಲ್ಲೇ. ಓಹೋ, ಒಬ್ಬ ಫ್ರೆಂಡ್ ಬಂದು ಬೆಂಕಿ ಇಟ್ಟು ಹೋಗೋದು, ಇನ್ನೊಬ್ಬ ಅದನ್ನ ಆರಿಸೋದು. ಚೆನ್ನಾಗಿದೆ. ನೋಡ್ ಮಾಧವ, ನೀನು ಬೆಂಕಿನ ಆರಿಸೋದು ಬೇಡ, ಆರ್ಸೋಕ್ ಹೋಗಿ ಮೈಕೈ ಸುಟ್ಕೊಳ್ಳೋದು ಬೇಡ. ನಿನ್ ಫ್ರೆಂಡ್ ತಪ್ಪು ಮಾಡಿದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಟೆರರಿಸ್ಟ್ ಅಂತ ಅನ್ಸ್ಕೊಂಡಿದ್ದಾನೆ ತಾನೆ. ನೋಡು, ಇಂಥ ಜನರಿಂದೆ ತುಂಬಾ ಕೆಟ್ಟ ಜನರಿರ್ತಾರೆ ಕಣೋ. ನಿನಗಂತವ್ರ ಸಹವಾಸ ಬೇಡ. ಈ ಕೇಸ್ನ ಇಲ್ಲಿಗೆ ಬಿಟ್ಬಿಡೋ. ಇದೇನಮ್ಮ ಒಬ್ಬ ಲಾಯರ್ ತಾಯಾಗಿ ಇಂತ ಮಾತಾಡ್ತಿದ್ಯಾ? ಸಾಕು, ಸುಮ್ನಿರೆ. ಇವನು ಮೊದಲು ನನ್ ಮಗ, ಆ ಲಾಯರ್ ಗಿರಿ ಏನಿದ್ರು ಆಮೇಲೆ. ಒಬ್ಬ ಲಾಯರ್ ಆಗಿ ಇವನ್ಗೆ ಇವನ್ ಫ್ರೆಂಡ್ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮಗ ಮುಖ್ಯ. ನೋಡು ಮಾಧವ, ನನ್ನ ಮಾತನ್ನು ಕೇಳು. ಈ ಲಾಯರ್ ಕೆಲಸ ಎಲ್ಲ ಯಾವುದು ಬೇಡ. ಇರೋ ಆಸ್ತಿನೆಲ್ಲ ಅನ್ಭವಿಸ್ಕೊಂಡು ಆರಾಮಾಗಿ ಇದ್ಬಿಡು. ಅಂದ್ರೆ ನೀವ್ ಹೇಳೋದು ನನ್ನ ಕೆಲಸ ಕಾರ್ಯನೆಲ್ಲ ಬಿಟ್ಟು ಸೋಮಾರಿಯಾಗಿ ಅಪ್ರಯೋಜಕಂತರ ಬದುಕ್ಬೇಕು ಅಂತಾನ? ಸಾರಿಮ್ಮ, ನನ್ನಿಂದ ಆಗಲ್ಲ. ಅಪಾಯ ಇದೆ ಅಂತ ಹೇಳಿ ತರ ಕುಳಿತುಕೊಳ್ಳಕ್ಕೆ ನನ್ಗಾಗಲ್ಲಮ್ಮ. 4 ದಿವಸ ಬದುಕಿದ್ರೂ ವೀರನ್ ತರ ಬದುಕಿರ್ತೀನಿ. ಭೇಷ್ ಮಗನೇ. ಲೇ, ನಿನ್ನ ಮದರ್ ಸೆಂಟಿಮೆಂಟನ್ನು ತೋರಿಸ್ಕೊಂಡ್ಬಿಟ್ಟೆ ನೋಡು ನೀನು. ಅಲ್ಲವೇ, ನಿನ್ನ ಮಗ ಬರೀ ಲಾಯರ್ ಆಗಿರೋದಕ್ಕೇ ಇಷ್ಟು ಭಯ ಪಟ್ಕೊಳ್ತಾ ಇದೆಯಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಲಕ್ಷಾಂತರ ಜನ ಸಿಪಾಯಿಗಳು
ನಮ್ಮ ದೇಶ ಕಾಯೋದಿಕ್ಕೆ ಪ್ರಾಣನೇ ಪಣವಾಗಿಟ್ಟಿದ್ದಾರೆ ಗೊತ್ತಾ? ಅವರು ತಾಯಂದಿರೆಲ್ಲ ಎಷ್ಟು ಭಯ ಪಟ್ಕೋಬೇಕು. ಅವ್ರ ಸ್ಥಾನದಲ್ಲಿ ನೀನೊಂದು ಸಾರಿ ನಿಂತು ನೋಡು, ಆಗ ನಿನಗೆ ಅರ್ಥವಾಗುತ್ತೆ ನೀನು ಎಂಥ ದೊಡ್ಡ ಸೆಂಟಿಮೆಂಟಲ್ ಫೂಲ್ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ನನಗೆ ನನ್ನ ಮಗ ಮುಖ್ಯ. ಏಯ್, ನಿನಗೆ ನಿನ್ನ ಮಗ ಮುಖ್ಯ ಅನ್ನೋ ತಾಯಿ ಪ್ರೇಮಕ್ಕಿಂತ ದೇಶ ಪ್ರೇಮ ದೊಡ್ಡದು ಕಣೆ. ನಮಗೋಸ್ಕರ ಮಕ್ಕಳನ್ನು ಬೆಳೆಸೋದು ಸ್ವಾರ್ಥ, ದೇಶಕ್ಕೋಸ್ಕರ ಬೆಳೆಸೋದು ತ್ಯಾಗ. ಸ್ವಾರ್ಥಕ್ಕಿಂತ ತ್ಯಾಗ ದೊಡ್ಡದು ಕಣೆ, ಅಲ್ವೇ? ದೇಶದ್ರೋಹಿಗಳನ್ನ ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಅದಕ್ಕೆ ಹೆಮ್ಮೆ ಪಡೋ. ಕರೆಕ್ಟಾಗಿ ಹೇಳಿದ್ರಿ ಡ್ಯಾಡಿ. ಹಾ, ನೀವೇ ಸಂತೋಷ ಪಡ್ಕೋಬೇಕು. ಒಳ್ಳೇದ್ ಹೇಳಿದ್ರೆ ಯಾರಾದ್ರೂ ಕೇಳ್ತೀರಾ? ಈ ಮನೇಲಿ ಯಾವತ್ತಾದ್ರೂ ಯಾರಾದ್ರೂ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದೀರಾ? ಎಲ್ಲ ನಿಮ್ದೇ ರಾಜ್ಯಭಾರ, ಏನಾರ ಮಾಡ್ಕೊಳ್ಳಿ. ಮಧು, ಅವಳ ಬಗ್ಗೆ ನೀನೇನು ತಲೆ ಕೆಡ್ಸ್ಕೋಬೇಡಪ್ಪ. ನಿನ್ನ ಕೆಲಸ ನೀನು ಮುಂದುವರಿಸು, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಡ್ಯಾಡ್. ಅಂದಾಗೆ ಪದ್ಮ ಎಲ್ಲಿ? ಅದ್ಕೇನಾ ಬೆಳಗ್ಗೆ ರೂಮ್ ಸೇರ್ಕೊಂಡವ್ರು, ಆಚೆನೇ ಬಂದಿಲ್ಲ. ಹೌದಾ? ಯಾಕೆ? ನಮಗೂ ಗೊತ್ತಿಲ್ಲಪ್ಪ. ಕೇಳಿದ್ದಕ್ಕೆ ಸಪ್ಪೆ ಮುಖ ಮಾಡ್ಕೊಂಡು ಉತ್ತರ ಕೊಟ್ಲು. ನಾವು ಏನೋ ಅವಳು ಪ್ರಯಾಣದ ಆಯಾಸದಿಂದ ಹಾಗಿರ್ಬೋದು ಅಂದ್ಕೊಂಡ್ವಿ. ಆದರೆ ಅವಳಲ್ಲೇನೋ ಒಂಥರ ಬೇಜಾರಿದೆ ಕಣೋ. ನೀನು ಹೋಗಿ ಸ್ವಲ್ಪ ವಿಚಾರಿಸು. ನನ್ನ ಮಗುವಿಗೆ ತಾಯಿಯಾದವಳು ಯಾವನ್ ಜೊತೆನೋ ಹನಿಮೂನ್ಗೆ ಬಂದ್ರೆ ನಾನು ಮಠ ಸೇರಿ ಭಜನೆ ಮಾಡಕ್ಕಾಗತ್ತಾ? ಮರ್ತಿದ್ಯಾ ತಾನೇ? ಪೂರ್ತಿಯಾಗಿ ಮರ್ತಿರೋದನ್ನ ನೆನಪಿಸೋದಕ್ಕೆ ಅಂತಾನೆ ಬಂದೆ ಚಿನ್ನ. ನಿನಗೆ ತಾಯಿತನದ ಭಾಗ್ಯ ತಂದುಕೊಟ್ಟ ನನಗಿಂತ ನಿನ್ನೆ ಮೊನ್ನೆ ಬಂದ ಇವನೇ ಹೆಚ್ಚಾಗೋದ್ನ? ಪದ್ಮ, ಯಾಕೆ ಹೇಗಿದ್ಯಾ? ಬೆಳಗ್ನಿಂದ ರೂಮಲ್ಲೇ ಕೂತಿದ್ಯಂತೆ, ಯಾಕೆ? ಹುಷಾರಿಲ್ವಾ? ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ದೀನಿ ಅನ್ನೋದು ಬರೀ ನಿನ್ನ ಮಾತು ಹೇಳಿದ್ರೆ ಸಾಲದು, ಅದನ್ನು ನಿನ್ನ ಮುಖನೂ ಹೇಳಬೇಕು. ನನ್ನ ಮುಖಕ್ಕೆ ಏನಾಗಿದೆ? ಚೆನ್ನಾಗೇ ಇದೆ, ನಾನು ಖುಷಿಯಾಗೇ ಇದ್ದೀನಿ. ಪದ್ಮ, ಖುಷಿಯಾಗಿದ್ದೀನಿ ಅಂತ ಮುಖ ಹರಳಿಸಿದ್ರೆ ಸಾಲದು, ಮನಸ್ಸು ಹರಳಬೇಕು. ನಿನ್ನ ಮನಸ್ಸು ಹರಳಿರೋದನ್ನ ನೀನು ಈ ಕಣ್ಗಳು ಹೇಳಬೇಕು. ಅದ್ಯಾವುದೂ ಇಲ್ಲ, ಆಗ್ತಾ ಇಲ್ಲ. ಯಾಕೋ ನಿನ್ನ ಮನಸ್ಸು ಕುಗ್ಗೋಗಿದೆ ಅನ್ನಿಸ್ತಾ ಇದೆ. ಏನು ವಿಷಯ? ಹಾಗೇನೂ ಇಲ್ಲ ರೀ. ಒಂದು ವಾರದಿಂದ ಸುತ್ತಾಡಿ ಆಯಾಸ ಆಗಿದೆ ಅಲ್ವಾ? ದೇಹ ಶಕ್ತಿ ಕಳ್ಕೊಂಡಾಗ ಮನಸ್ಸು ಕುಗ್ಗೋಗೋದು ಸಹಜ ತಾನೇ, ಅದಕ್ಕೆ ಹೇಗಿದ್ದೀನಷ್ಟೆ. ನೀನು ಹೇಳೋದು ನಿಜನೇ ಇರ್ಬೋದು, ಆದರೆ ನಿನ್ನ ಇವತ್ತಿನ ಮನಸ್ಥಿತಿಗೆ ಕಾರಣ ಇದಲ್ಲ, ಬೇರೆನೇ ಇದೆ. ಅದೇನು ಅಂತ ನೀನು ಹೇಳ್ದೇ ಇದ್ರೂ ನನಗೆ ಗೊತ್ತು. ಏನು ಗೊತ್ತು? ಎಲ್ಲ ಗೊತ್ತು. ನಿನ್ನ ಮನಸ್ಸಲ್ಲಿ ಎಷ್ಟು ತಳಮಳ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಎಲ್ಲ. ನಾವು ಹನಿಮೂನ್ಗೆ ಹೋದಾಗ ಅಲ್ಲಾಗಿದ್ದು, ಮತ್ತೆ ಇವತ್ತು ಬೆಳಿಗ್ಗೆ ಇಲ್ಲಿ ನಡೆದಿದ್ದು, ಇದ್ರ ಬಗ್ಗೆ ತಾನೇ ನೀನು ಚಿಂತೆ ಮಾಡ್ತಾ ಇರೋದು. ರೀ, ಈ ವಿಷಯ ನಿಮಗೆ ಹೇಗೆ ಗೊತ್ತು ಅಂತನಾ? ಲೇ, ನಾನು ನಿನ್ನ ಗಂಡ ಕಣೆ, ನೀನು ನನ್ನ ಅರ್ಧಾಂಗಿ. ನಾವಿಬ್ರು ದೇಹ ಮಾತ್ರ ಅಲ್ಲ, ಮನಸ್ಸನ್ನು ಹಂಚ್ಕೊಂಡಿದ್ದೀವಿ. ನಿನ್ನ ಮನಸ್ಸೇನು ಅಂತ ನನಗೆ ಗೊತ್ತಿಲ್ವಾ?
ನಿನ್ನೆ ನಿನಗೆ ಯಾವ ವಿಷಯನೂ ಹೇಳಿದೆ ಇದ್ದಕ್ಕಿದ್ದಾಗಿ ಹನಿಮೂನಿಂದ ಕರ್ಕೊಂಬಂದಿದ್ದು. ಮತ್ತೆ ಇವತ್ತು ಬೆಳಿಗ್ಗೆ ಮನೆಗೆ ಬಂದು ನಿನಗೊಂದು ಮಾತು ಹೇಳಿದೆ, ನಾನು ಹಾಗೇ ಹೊರಟೋಗಿದ್ದು. ಇದೇ ತಾನೇ ನಿನ್ನ ಬೇಜಾರಕ್ಕೆ ಕಾರಣ? ಸತ್ಯ, ಸುಂದ್ರನ್ ಬಗ್ಗೆ ಯಾವ ವಿಷಯನೂ ಇವ್ರಿಗೆ ಗೊತ್ತಾಗಿಲ್ಲ. ಇಂಥ ಒಳ್ಳೆ ವ್ಯಕ್ತಿ ಹತ್ರ ನಾನು ಸುಂದ್ರನ್ ವಿಷಯನ ಮುಚ್ಚಿಡೋದು ಸರಿನಾ? ಹೇಳ್ಬಿಡ್ಲಾ? ಬೇಡ ಬೇಡ. ಇವರೆಷ್ಟೇ ಒಳ್ಳೆಯವರಾದರೂ ಹಿಂದೆ ನನ್ನ ಜೀವನನ ಹಾಳು ಮಾಡಿದ ವ್ಯಕ್ತಿ ಈಗ ಮತ್ತೆ ಬಂದಿದ್ದಾನೆ ಅಂದರೆ ಸಹಿಸೋ ಶಕ್ತಿ ಇವ್ರಿಗಿರಲ್ಲ. ಇಲ್ಲ, ನಾನು ಹೇಳಲ್ಲ. ಪದ್ಮ, ಇವಳಿಗೆ ಕೃಷ್ಣ ಸಂಧಿನ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಹೇಳ್ಬಿಡ್ಲಾ? ಬೇಡ, ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಮೇಲೆ ನಿಧಾನವಾಗಿ ಹೇಳಿದ್ರೆ ಆಯಿತು. ಪದ್ಮ, ನನಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ. ಅವನು ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನೆನ್ನೆ ವಿಷಯ ಗೊತ್ತಾಗಿ ನಾವು ವಾಪಸ್ ಬರಬೇಕಾಯ್ತು. ಇವತ್ತು ಬೆಳಿಗ್ಗೆ ನಾನು ಹೋಗಿದ್ದು ಅದೇ ಕಾರಣಕ್ಕೆ. ನಿನ್ಗೇನು ಹೇಳದೆ ಹೋಗಿದ್ದಕ್ಕೆ ಬೇಜಾರಾಯ್ತಾ? ಸಾರಿ. ಚೇಚೆ, ಖಂಡಿತ ಬೇಜಾರಿಲ್ಲ. ನನ್ನ ಗಂಡ ಎಂಥ ಪರೋಪಕಾರಿ ಅಂತ ನಾನು ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕು. ಹಬ್ಬ, ನನಗೀಗ ಸಮಾಧಾನ ಆಗ್ತಾ ಇದೆ. ನನ್ನ ಹೆಂಡತಿ ಮುಖದಲ್ಲಿ ಸಂತೋಷ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಈ ಖುಷಿಗೆ ಎಲ್ಲಾದರೂ ಹೊರಗಡೆ ಹೋಗೋಣ? ಹೋಗೋಣ. ಆದರೆ ಪಾರ್ಕು, ಹೋಟೆಲು, ಸಿನಿಮಾ ಇದ್ಯಾವುದು ಬೇಡ. ನಾವು ಲಕ್ಷಣವಾಗಿ ದೇವಸ್ಥಾನಕ್ಕೆ ಹೋಗೋಣ. ನನ್ನ ಸ್ನೇಹಿತನ ಬೇಗ ಪಾರ್ ಮಾಡೋ ದೇವ್ರೆ ಅಂತ ಬೇಡ್ಕೊಳ್ಳೋಣ. ಓಕೆ? ಸರಿ, ಬೇಗ ರೆಡಿಯಾಗು. ಕಷ್ಟದಲ್ಲಿರೋದು ನಿಮ್ಮ ಸ್ನೇಹಿತ ಮಾತ್ರ ಅಲ್ಲ ರೀ, ನಿಮ್ಮ ಹೆಂಡತಿನೂ ಕಷ್ಟದಲ್ಲಿದ್ದಾಳೆ. ನಿಮ್ಮ ಸ್ನೇಹಿತನ ಕಷ್ಟ ಹೇಳ್ಕೊಳ್ಳುವಂಥದ್ದು, ಅದಕ್ಕೆ ನೀವು ಪರಿಹಾರ ಹುಡುಕ್ತಾ ಇದ್ದೀರ. ಆದ್ರೆ ನನ್ನ ಕಷ್ಟ ಹೇಳ್ಕೊಳಕ್ಕೂ ಆಗಲ್ಲ, ಅನುಭವಿಸಕ್ಕೂ ಆಗಲ್ಲ. ಆ ದೇವ್ರಿಗೆ ಕರುಣೆ ಅನ್ನೋದೇನಾದ್ರೂ ಇದ್ರೆ ಅವನೇ ಇದಕ್ಕೆ ಪರಿಹಾರ ಕೊಡ್ಬೇಕು. ಅವನನ್ನ ಇಷ್ಟೊಂದು ಮುಂದುವರಿಯೋದಕ್ಕೆ ನಾವು ಬಿಡಬಾರ್ದಾಗಿತ್ತು. ನಾನು ಮೊದಲನೇ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದೆ. ಹಾಗಿದ್ರೂ ಅವನು ನೀನು ನಿನ್ನ ಗಂಡನ ಜೊತೆ ಇರುವಾಗ ಬಂದಿದ್ದಾನೆ ಅಂದ್ರೆ ಎಷ್ಟು ಮೊಂಡು ಧೈರ್ಯ ಇರ್ಬೇಕು ಅವನಿಗೆ. ತಪ್ಪು ಮಾಡ್ಬಿಟ್ಟಮ್ಮ, ನಾನು ತಪ್ಪು ಮಾಡ್ಬಿಟ್ಟೆ. ಅವನು ಮದುವೆ ರಿಸೆಪ್ಷನ್ ಬಂದಾಗಲೇ ಕತ್ತರಿಸಾಕ್ಬಿಡ್ಬೇಕಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಸದ್ಯದಲ್ಲೇ ನಾನು ಆ ಕೆಲಸ ಮಾಡ್ತೀನಿ. ಏನ್ ಮಾಡ್ತೀಯಪ್ಪ? ಅವನ್ನ ಕೊಲೆ ಮಾಡ್ತೀನಿ. ಅಪ್ಪ, ಹುಡುಗಾಟಕ್ಕೂ ಈ ತರ ಮಾತಾಡ್ಬಿಡಿ. ಮತ್ತೆ ಅವನ್ ನಿನ್ ಬಾಳಿಗೆ ಬೆಂಕಿ ಇಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರು ಅಂತ್ಯಾ? ಹಾಗಂತ ನೀವು ಅವನ್ನ ಸಾಯಿಸಿ ಜೈಲಿಗೆ ಹೋಗ್ತೀರಾ? ಅವನ್ನ ಸಾಯಿಸೋದ್ರಿಂದ ನನ್ನ ಮಗಳು ಬಾಳು ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಜೈಲ್ಗೆ ಹೋಗೋದಿರ್ಲಿ, ನನ್ನ ಪ್ರಾಣ ಕೊಡೋದಕ್ಕೂ ನಾನು ಸಿದ್ಧ ಅಮ್ಮ. ನೀವ್ ಹಾಗೆ ಮಾಡೋದ್ರಿಂದ ನನ್ ಬಾಳು ಸರಿ ಹೋಗಲ್ಲಪ್ಪ. ಬದಲಾಗಿ ತೊಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದೇಗಮ್ಮ? ಅವನೇ ಇಲ್ಲ ಅಂದ್ಮೇಲೆ ತೊಂದರೆ ಎಲ್ಲಿಂದ ಬರುತ್ತೆ? ಅವನ್ ಸಾವ್ನಿಂದ ಬರುತ್ತೆ. ಅವನ್ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ನಮ್ಮತ್ತೆ ಮಾವ ಮೊದಲು ಪ್ರಶ್ನೆ ಮಾಡೋದು ನನ್ನನ್ನ. ನಿನ್ನನ್ನು ಯಾಕಮ್ಮ ಪ್ರಶ್ನೆ ಮಾಡ್ತಾರೆ? ಆ ಸುಂದರ ಯಾರು ಅಂತ ನಿಮ್ಮ ಅತ್ತೆ ಮಾವನಿಗೆ ಹ್ಯಾಕ್ ಗೊತ್ತಿರುತ್ತೆ? ಮದುವೆ ರಿಸೆಪ್ಷನ್ 1-2 ನಿಮಿಷ ಬಂದು ಹೋಗಿದ್ದು, ಅದನ್ನೆಲ್ಲ ಯಾರು ನೆನ್ಪಿಟ್ಕೊಂಡಿರ್ತಾರೆ? ಅವನು ಯಾರ ನೆನ್ಪಿಂದನೂ ಮರೆ ಆಗಲ್ಲಪ್ಪ. ಅವನ್ ನೆನ್ಪನ್ನ ಉಳಿಸೋದೆ ಅವನ್ ಜಾಯಮಾನ. ಈಗಾಗ್ಲೇ ನಮ್ಮ ಮನೆಗೆ ಬಂದು ಪದ್ಮಂಗೆ ಸೋದರತ್ತೆ ಮಗ ಅಂತ ಹೇಳ್ಕೊಂಡಿದ್ದಾನೆ. ನಮ್ಮತ್ತೆ ಮಾವನ್ನ ಬುಟ್ಟಿಗೆ ಹಾಕೊಂಡಿದ್ದಾನೆ. ನಮ್ಮತ್ತೆ ಮಾವನು ಸುಂದರ ತುಂಬಾ ಒಳ್ಳೆ ಹುಡುಗ, ಕಷ್ಟ ಜೀವಿ, ಗುಣವಂತ ಅಂತ ತಿಳ್ಕೊಂಡಿದ್ದಾರೆ. ಓ, ಅವನ್ ನಿಮ್ಮ ಮನೆಗೂ ಬಂದ್ಬಿಟ್ನಾ? ತುಂಬಾ ಎಡವಟ್ಟಾಗೋಯ್ತಮ್ಮ. ಅವನ್ ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಮುಗಿಸ್ಬಿಡ್ಬೇಕು. ಅದಷ್ಟು ಸುಲಭ ಅಲ್ಲಪ್ಪ. ನೀವು ಸುಂದ್ರಂಗೇನಾದ್ರೂ ತೊಂದರೆ ಮಾಡಿದ್ರೆ ಸುಂದ್ರನ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರೆ ಅನ್ಕೊಂಡ್ರಾ?
ನೇರವಾಗಿ ನನ್ನ ಮನೆಗೆ ಬಂದು ನಮ್ಮ ಮನೆಯವ್ರ ಹತ್ರ ಎಲ್ಲ ವಿಷಯ ಹೇಳಲ್ವಾ? ನೀವೀಗಾಗ್ಲೇ ಸುಂದ್ರನ್ ತಂದೆ ಮುಂದೆನೆ ಅವನ ಹೆದರ್ಸಿದ್ದೀರಾ. ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದರಿಂದ ನನಗೂ ನಿಮ್ಗೂ ಅಪಾಯ ತಪ್ಪಿದ್ದಲ್ಲಪ್ಪ. ಯೋಚನೆ ಮಾಡಿ. ಛೇ, ಇದೆಂತ ಹಿಂಸೆ ಆಯ್ತಮ್ಮ. ಅವನ್ ಸತ್ರು ಕಷ್ಟ, ಬದುಕಿದ್ರು ಕಷ್ಟ. ನನ್ನ ಸ್ಥಿತಿನೂ ಹಾಗೇಪ್ಪ. ಬದುಕೋಕ್ಕೂ ಆಗ್ತಲ್ಲ, ಸಾಯೋಕ್ಕೂ ಆಗ್ತಲ್ಲ. ಪದ್ಮ, ಧೈರ್ಯ ತಗೋಮ್ಮ. ದೇವ್ರಿದ್ದಾನೆ, ಅವನು ನಿನ್ಗೊಂದು ದಾರಿ ತೋರಿಸ್ತಾನೆ. ನನ್ನ ಒಳಗಿರೋ ಧೈರ್ಯ ಸತ್ತು ಹೋಗಿದೆಪ್ಪ. ದೇವ್ರು ಅನ್ನೋ 3 ಅಕ್ಷರದ ಭರವಸೆಗಿಂತ ಸುಂದರ ಅನ್ನೋ 3 ಅಕ್ಷರದ ಆತಂಕನೇ ಜಾಸ್ತಿ ಆಗ್ತಾ ಇದೆಪ್ಪ. ಹಾಗಂದ್ಕೊಳ್ಳೆ ಬೇಡಮ್ಮ. ದೇವ್ರಿಗಿಂತ ದೊಡ್ಡವನು ಯಾರೂ ಇಲ್ಲ. ಎಲ್ಲ ಭಾರನೂ ದೇವ್ರ ಮೇಲೆ ಹಾಕ್ಬಿಡು. ಆಮೇಲೆ ಅವನೇನಾದರೂ ನಿನ್ನ ಹತ್ರ ಮಾತಾಡೋದಕ್ಕೆ ಬಂದರೆ ನೀನು ಹೆದರ್ಕೋಬೇಡ, ಉತ್ತರನೂ ಕೊಡಬೇಡ. ಅವನು ನೋಡೋಷ್ಟು ನೋಡ್ತಾನೆ. ನೀನು ಅವನಿಗೆ ಬಗ್ಲಿಲ್ಲ ಅಂತ ಗೊತ್ತಾದ ಮೇಲೆ ತಾನೇ ತಾನಾಗಿ ನಿನ್ನಿಂದ ದೂರ ಹೊರಟೋಗ್ತಾನೆ. ಸರಿಪ್ಪ, ನೀವು ಹೇಳ್ದಾಗೆ ಮಾಡ್ತೀನಿ. ಕಡೆ ಪಕ್ಷ ಅವನ್ನ ನಿರ್ಲಕ್ಷ್ಯ ಮಾಡೋ ಪ್ರಯತ್ನನಾದರೂ ಮಾಡ್ತೀನಿ.